Hello students, welcome to classes. In this video I will teach you the topic complex numbers and quadratic equations which is for your KCET. Okay, so ಈ ಕ್ರ್ಯಾಶ್ ಕೋರ್ಸಲ್ಲಿ ತಾವು ಏನು ಮಾಡಬೇಕಾಗತ್ತೆ, ಜಸ್ಟ್ ಕಾನ್ಸೆಪ್ಟನ್ನು ಆಲ್ರೆಡಿ ಕಲ್ತಿರ್ತೀರ, ಇನ್ನೊಂದು ಸಾರಿ ಸಿನಾಪ್ಸಿಸನ್ನು ರಿವೈಸ್ ಮಾಡಿಕೊಡ್ರಿ ಮತ್ತು MCQ ಕ್ವಶನ್ಸನ್ನು ಸಾಧ್ಯ ಆದಷ್ಟು ಜಾಸ್ತಿ ಸಾಲ್ವ್ ಮಾಡಿಕೊಡ್ರಿ. ಓಕೆ, ಸೊ ಲೆಟ್ ಗೆಟ್ ಸ್ಟಾರ್ಟ್ ದ ಟಾಪಿಕ್ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ನಿಮಗೆ ಸಿನಾಪ್ಸಿಸ್ ಅಂತ ಹೇಳಿದ್ದು ನಾನು. ಸೊ ಆ ಪಾರ್ಟ್ ಕ್ಲಿಯರ್ ಗೊತ್ತಿರಬೇಕು ನಿಮಗೆ. ಸಿನಾಪ್ಸಿಸ್ ಅಂದ್ರೆ ಏನು ಅಂದರೆ ದ ಹೈಲೈಟ್ ಆಫ್ ದ ಟಾಪಿಕ್, ಎಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು ತಮಗೆ ಗೊತ್ತಿರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದಿಷ್ಟು ಪಾಯಿಂಟ್ಸನ್ನು ಡಿಸ್ಕಸ್ ಮಾಡ್ತೀನಿ. ನಂಬರ್ 1, ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೇನು? ಸೊ ನಂಬರ್ ಈಸ್ ಡಿನೋಟೆಡ್ ಬೈ Z ಆ್ಯಂಡ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ X ಪ್ಲಸ್ IY, ಅಥವಾ ನಾವು ಇದನ್ನು ಕೆಲವೊಂದು ಸಾರಿ Z ಈಕ್ವಲ್ ಟು A ಪ್ಲಸ್ IB ಅಂತಲೂ ಕರಿಬಹುದು. ಓಕೆ, ಸೊ ಓವರಾಲ್ ಅ ನಂಬರ್ ಈಸ್ ಇನ್ ದ ಫಾರ್ಮ್ ಆಫ್ X ಪ್ಲಸ್ IY ಇದ್ದರೆ ಅದಕ್ಕೆ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ ನಾವು. ಸೊ ಓಕೆ, ಹಾಗಾದರೆ ಸರ್ ಇಲ್ಲಿ I ಅಂತ ಇದೆಯಲ್ಲ, ಏನಿದು? ದಿಸ್ I ಈಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ನಂಬರ್. ಸೊ ಏನಿದು? ಇಮ್ಯಾಜಿನರಿ ನಂಬರ್ ಅಂತ ಕರಿತೀವಿ ನಾವು. ಓಕೆ, ಸೊ ಒಂದು ಸರಿ ನೀವು ಕಾಂಪ್ಲೆಕ್ಸ್ ನಂಬರ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ನಾವು I ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗತ್ತೆ, ಇಮ್ಯಾಜಿನರಿ ನಂಬರ್. ಓಕೆ, ಸೊ ಇಮ್ಯಾಜಿನರಿ ನಂಬರ್ಸಲ್ಲಿ ನಾವು ಜಾಸ್ತಿ ಒಂದಿಷ್ಟು ಸಾಲ್ವ್ ಮಾಡ್ತೀವಿ, ಕ್ವಶನ್ಸನ್ನು ಸಾಲ್ವ್ ಮಾಡ್ತೀವಿ. ಅದರಲ್ಲಿ ನಮಗೆ ಒಂದಿಷ್ಟು ಪಾಯಿಂಟ್ಸ್ ಗೊತ್ತಿರಬೇಕು ಇಲ್ಲಿ. ಫಾರ್ ಎಕ್ಸಾಂಪಲ್, I ವ್ಯಾಲ್ಯೂ ಅಂದರೆ ರೂಟ್ ಆಫ್ -1, ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ನಂಬರ್ಸ್ ಈಸ್ ಕಾಲ್ಡ್ ಇಮ್ಯಾಜಿನರಿ ನಂಬರ್ಸ್. ಸೊ I ವ್ಯಾಲ್ಯೂ ಏನಾಗುತ್ತೆ? ರೂಟ್ -1 ಆಗುತ್ತೆ. ನೆಕ್ಸ್ಟ್ ಇದನ್ನು ನಾನು ಸ್ಕ್ವೇರ್ ಮಾಡಿದರೆ I ಸ್ಕ್ವೇರ್ ಈಸ್ ಈಕ್ವಲ್ ಟು -1 ಬರುತ್ತೆ. ನಂಬರ್ 3, I ಕ್ಯೂಬನ್ನು ನಾನು ಸಾಲ್ವ್ ಮಾಡ್ಕೋಬೇಕಾದ್ರೆ ನಾನು I ಸ್ಕ್ವೇರ್ ಇಂಟು I ಮಾಡ್ಕೊಳ್ತೀನಿ. ಸೊ ದಟ್ I ಮೇ ಗೆಟ್ I ಸ್ಕ್ವೇರ್ ಈಸ್ -1 and value of I will be I itself. Hence the value of I cube is finally -I. Number 4, I to the power 4. So I to the power 4 ಅಂದರೆ ಏನಾಗುತ್ತೆ ಇಲ್ಲಿ? I square to the power 2 ಮಾಡ್ಕೊಳ್ತೀನಿ. So it can be -1 whole square. So the value is 1. So ನೋಡಿ, these 4 points ಅಥವಾ those I values up to 4 are very very important. ಸೊ ಒಂದು ಸಾರಿ ಇಲ್ಲಿ ಲಿಸ್ಟ್ ಮಾಡಿಬಿಡೋಣ. I ವ್ಯಾಲ್ಯೂ ಈಸ್ ರೂಟ್ ಆಫ್ -1, I ಸ್ಕ್ವೇರ್ ಈಸ್ -1, I ಕ್ಯೂಬ್ ಈಸ್ -I ಆ್ಯಂಡ್ ದೆನ್ I ರೇಸ್ ಟು 4 ಈಸ್ +1. ಸೊ ಈ 4 ವ್ಯಾಲ್ಯೂಸನ್ನು ನೀವು ಬಹ್ಯಾಟ್ ಮಾಡಿದರೆ ಯು ಕ್ಯಾನ್ ಸಾಲ್ವ್ ದ ಎನಿ ನಂಬರ್ ಆಫ್ ಕ್ವಶನ್ಸ್ ಆನ್ ಇಮ್ಯಾಜಿನರಿ ನಂಬರ್ಸ್. ಫಾರ್ ಎಕ್ಸಾಂಪಲ್, ಸ್ವಲ್ಪ ಪವರ್ ಏನಾದರೂ ದೊಡ್ಡ ನಂಬರ್ ಇದ್ದರೆ, ಬಿಗ್ ನಂಬರ್ ಇದ್ದರೆ, ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ I ರೇಸ್ ಟು 29 ಅಂತ ಇದ್ದರೆ ಹೇಗೆ ಸಾಲ್ವ್ ಮಾಡಬೇಕು ಇದನ್ನು ನೋಡಿ. ನನ್ನ ಹಿಂಟ್ಸ್ ನೋಡಿ ನೀವು. ಇದು I ರೇಸ್ ಟು 4 1 ಇದೆ, ಕರೆಕ್ಟಾ? I ರೇಸ್ ಟು 4 ವ್ಯಾಲ್ಯೂ ಈಸ್ 1 ಇದೆ. ಈ 29ಅನ್ನು ನಾನು ಮಲ್ಟಿಪಲ್ ಆಫ್ 4 ಬರೀಲಿಕ್ಕೆ ಟ್ರೈ ಮಾಡ್ತೀನಿ. I ರೇಸ್ ಟು 4 ಪವರಲ್ಲಿ ಏನು ನಂಬರ್ ಬರಿಬೋದು ಟು ಗೆಟ್ ನಿಯರೆಸ್ಟ್ ವ್ಯಾಲ್ಯೂ ಆಫ್ 29? ನಿಯರೆಸ್ಟ್ 29 ಇರಬೇಕದು. 6 4s 24 ಆಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಹೋದರೆ 7 4s 28 ಆಗುತ್ತೆ. ಸೊ ಐ ಥಿಂಕ್ ಐ ಮೇ ಟೇಕ್ 7 ಆ್ಯಸ್ ಅ ಪವರ್. 4 ಇಂಟು 7 ಇಸ್ 28 ಅಲ್ಲ? ಸೊ 29 ಬರಬೇಕಾಗಿದೆ. I ರೇಸ್ ಟು 1 ಮಾಡ್ಕೊಳ್ತೀನಿ. ಸೊ ಲಾಸ್ ಆಫ್ ಇಂಡೈಸಸನ್ನು ಯೂಸ್ ಮಾಡ್ಕೊಳ್ತಾ ಇವಿ. ಸೊ I ರೇಸ್ ಟು 4 ವ್ಯಾಲ್ಯೂ 1 ಆಯಿತು, ಪವರ್ 7 ಇದೆ, ಇಂಟು I. ಸೊ 1 ಪವರ್ 7 ಈಸ್ 1, ದ ವ್ಯಾಲ್ಯೂ ಈಸ್ I. ಸೊ ಹಿಯರ್ I ರೇಸ್ ಟು 29 ವ್ಯಾಲ್ಯೂ ಏನು ಬಂತಿಲ್ಲಿ? I ಬಂತು. ಸೊ ಈ ರೀತಿ ಯಾವುದೇ ನಂಬರ್ ಬಂದರೂ ತಾವು ರೆಡಿ ಇರಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ತೊಗೊಳ್ಳೋಣ. I ರೇಸ್ ಟು 47 ಸಾಲ್ವ್ ಮಾಡೋದು ಹೇಗೆ? ಸೊ ಅದೇ ಕಾನ್ಸೆಪ್ಟನ್ನು ಯೂಸ್ ಮಾಡಿ I ರೇಸ್ ಟು 4 ಪವರ್. ಸೊ ನಾನೇನು ಮಾಡ್ತೀನಿ? ಪವರ್ 10 ತೊಗೊಳ್ತೀನಿ. ಓಕೆ, 40 ಆಗಿಬಿಡುತ್ತೆ. I ರೇಸ್ ಟು 7 ಆಗುತ್ತೆ, ಕರೆಕ್ಟಾ? 47 ಬೇಕಲ್ಲ. ಸೊ ನೆಕ್ಸ್ಟ್ ಇದ್ರ ವ್ಯಾಲ್ಯೂ 1 ಬಂದುಬಿಡುತ್ತೆ. ಸೊ ಜಸ್ಟ್ 1 ಇಂಟು ಬಟ್ I ರೇಸ್ ಟು 7 ನಮಗೆ ಸ್ಟ್ಯಾಂಡರ್ಡ್ ಇಲ್ಲಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ? ಮತ್ತೆ ಇದನ್ನು I ರೇಸ್ ಟು 4 ಇಂಟು I ಕ್ಯೂಬ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಅರ್ಥ ಆಗ್ತಾ ಇರ್ಬೋದು. I ರೇಸ್ ಟು 4 ಈಸ್ ಆಲ್ಸೋ 1, 1 ಇಂಟು 1 ಲಿಮಿಟ್. ಸೊ I ಕ್ಯೂಬ್ ವ್ಯಾಲ್ಯೂ ನಿಮ್ಮ ಹತ್ರ ಇರುತ್ತೆ, ದಟ್ ಈಸ್ -I. ಸೊ ಫೈನಲಿ ಐ ಗೆಟ್ I ರೇಸ್ ಟು 47 ಈಸ್ -I. ಸೊ ಈ ರೀತಿ ತಾವು ರೆಡಿ ಇರಬೇಕು ಸ್ಟೂಡೆಂಟ್ಸ್. ಯು ಶುಡ್ ಬಿ ರೆಡಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆನ್ ಇಮ್ಯಾಜಿನರಿ ನಂಬರ್ಸ್. ದಿಸ್ ಇಸ್ 1 ಪಾಯಿಂಟ್. ಓಕೆ, ನೆಕ್ಸ್ಟ್ ಕೆಲವೊಂದು ಸರಿ ಏನಾಗುತ್ತೆ, ಈ ರೀತಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. 1/I ರೇಸ್ ಟು 23 ಅಂತ ತಗೊಳ್ತೀನಿ. ಓಕೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1/I ರೇಸ್ ಟು 23? ಸೊ ತಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ I ರೇಸ್ ಟು 23 ವ್ಯಾಲ್ಯೂ ಇರಲ್ಲ. ಓಕೆ, ಅದನ್ನು ನಾವು ಸಾಲ್ವ್ ಮಾಡ್ಕೊಳ್ಳೋಣ.
I raised to 23 ಏನಾಗುತ್ತೆ, ಸೈಡ್ ಬೈ ಸೈಡ್ ಸಾಲ್ವ್ ಮಾಡ್ಕೊಳ್ತಾನೆ. I raised to 23 is equal to I raised to 4, ಐ ಥಿಂಕ್ 5 ಮಲ್ಟಿಪ್ಲೈ ಮಾಡಿದರೆ 20 ಆಗುತ್ತೆ, ಇಂಟು ಐ ಕ್ಯೂಬ್ ಆಗುತ್ತೆ. ಸೊ 1 ಆಗುತ್ತೆ ಇದು ಲಿಮಿಟ್. ಸೊ ಐ ಕ್ಯೂಬ್ ವ್ಯಾಲ್ಯೂ ಇಸ್ ಮೈನಸ್ ಐ. ಸೊ ನೋಡಿ ಏನು ಬಂತಿಲ್ಲಿ, ಐ ರೆಸ್ ಟು 20 ಇದು ಮೈನಸ್ ಐ ಬಂತು. ಓಕೆ, ಮತ್ತೆ ನಿಮಗೆ ಐ ವ್ಯಾಲ್ಯೂನ √-1 ಕಾಪಿ ಮಾಡಬಾರ್ದು. ಓಕೆ, ಇದನ್ನು ನಾನು ಏನು ಮಾಡ್ತೀನಿ, ರ್ಯಾಷನಲೈಸೇಷನ್ ಮಾಡ್ತೀನಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ವೆನ್ ಎವರ್ ಐ ಕಮ್ಸ್ ಇನ್ ದ ಡಿನಾಮಿನೇಟರ್, ದ ಬೆಸ್ಟ್ ಮೆಥಡ್ ಟು ಸಿಂಪ್ಲಿಫೈ ಇಟ್ ರ್ಯಾಷನಲೈಸ್. ಸೊ ಏನು ಮಾಡೋದು, ರ್ಯಾಷನಲೈಸ್ ಮಾಡೋದು. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಐ ಮಾಡ್ಕೊಳ್ತೀನಿ. ಸೊ ನ್ಯೂಮರೇಟರ್ ಅಂತೂ ಐ ಬರುತ್ತಾ, ಡಿನಾಮಿನೇಟರ್ ಮೈನಸ್ ಐ ಸ್ಕ್ವೇರ್. ಸೊ ದ್ಯಾಟ್ ನಿಮಗಂತೂ ಇವಾಗ ಡಿನಾಮಿನೇಟರ್ ಸಿಂಪ್ಲಿಫೈ ಆಗುತ್ತೆ ನೋಡಿ. ಐ ಸ್ಕ್ವೇರ್ ವ್ಯಾಲ್ಯೂ ಏನಿದೆ, -1 ಇದೆ. ಸೊ ಮೈನಸ್ ಮೈನಸ್ ಪ್ಲಸ್, ದ ಫೈನಲ್ ವ್ಯಾಲ್ಯೂ ಆಫ್ 1/i raised to 23 is just I. So I mean to say, even you should know how to simplify the imaginary numbers which comes in the denominator. ಓಕೆನಾ? ಸೊ ಹಾಗಾದರೆ ನಾನು ನಿಮಗೆ ಇಲ್ಲೊಂದು ಸ್ಟ್ಯಾಂಡರ್ಡ್ ಈ I raised to 4 = 1 ಕೊಟ್ಟಿದ್ದಾನಲ್ಲ, ಅದರ ಪಕ್ಕನ ಇನ್ನೊಂದು ಸ್ಟ್ಯಾಂಡರ್ಡ್ ಕೊಟ್ಬಿಡ್ತೀನಿ. ಸೊ ರಿಮೆಂಬರ್, 1/i ವ್ಯಾಲ್ಯೂ ಈಸ್ ಮೈನಸ್ ಐ. 1/i ವ್ಯಾಲ್ಯೂ ಈಸ್ ಮೈನಸ್ ಐ. ಯಾಕೆ ಸರ್ ಅಂದರೆ ನೀವು ಮಲ್ಟಿಪ್ಲೈ ಡಿವೈಡ್ ಬೈ ಐ ಮಾಡಿಕೊಂಡ್ರೆ you will get minus I. Okay, so this is regarding about imaginary number. Next, after understanding this much, ಈಗ ಏನು ಮಾಡೋಣ ಅಂತಂದರೆ we'll go back to the complex number z equal to x plus iy. ಸ್ಟೂಡೆಂಟ್ಸ್ ನೋಡಿ, ಇದರಲ್ಲಿ x ಇರುತ್ತೆ, y ಇರುತ್ತೆ. xಗೆ ನಾವು ರಿಯಲ್ ಪಾರ್ಟ್ ಅಂತ ಕರಿತೀವಿ, ರಿಯಲ್ ಪಾರ್ಟ್, ಆ್ಯಂಡ್ ದಿಸ್ y is called as imaginary part. ಓಕೆನಾ? ಯಾಕೆ ಇಮ್ಯಾಜಿನರಿ ಪಾರ್ಟ್ ಅಂತೀರಿ ಸರ್ ಅಂದರೆ, ದ ವೈ ವಿಲ್ ಬಿ ವಿತ್ ಇಮ್ಯಾಜಿನರಿ ನಂಬರ್, ಹೆನ್ಸ್ ಇಮ್ಯಾಜಿನರಿ ಪಾರ್ಟ್. ಎಲ್ಲರಿಗೂ ಗೊತ್ತಿರಬೇಕು ಇಮ್ಯಾಜಿನರಿ ಪಾರ್ಟ್. ಫಾರ್ ಎಕ್ಸಾಂಪಲ್, ಅ ಕಾಂಪ್ಲೆಕ್ಸ್ ನಂಬರ್ ಇನ್ ದ ಫಾರ್ಮ್ ಆಫ್ 3 + 4i. ಓಕೆ, ಇದು x + iy ಫಾರ್ಮಲ್ಲಿದೆ. 3ಗೆ ನಾವೇನಂತ ಕರಿಬೇಕು, ರಿಯಲ್ ಪಾರ್ಟ್, ಆ್ಯಂಡ್ ದಿಸ್ 4 ಈಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ಪಾರ್ಟ್. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಜಸ್ಟ್ ಐ ಅಂತ ಕೊಡ್ತೀನಿ ನಾನು. z is equal to I. z is nothing but complex number denoted by z. ಓಕೆ, ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ರಿಯಲ್ ಪಾರ್ಟ್ ಏನಾಗುತ್ತೆ. ಸೊ ನೋಡಿ, ಈ ಐನ ನಾನು ಏನು ಮಾಡ್ಬೋದು, 0 + i ಅಂತ ಬರಿಬೋದಾ. ಸೊ ದಿಸ್ ಕಾಲ್ಡ್ ರಿಯಲ್ ಪಾರ್ಟ್ ಆ್ಯಂಡ್ ದಿಸ್ ಕಾಲ್ಡ್ ಇಮ್ಯಾಜಿನರಿ ಪಾರ್ಟ್. ಅರ್ಥ ಆಗ್ತಾ ಇದೆನಾ? ಸೊ ಒನ್ ಮೋರ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್. ಜಸ್ಟ್ ನಾನು ಏನು ಕೊಡ್ಬೋದು, ನಿಮಗೆ ಒಂದು ನಂಬರ್ ಕೊಡ್ಬೋದು, ಯಾವುದೋ ಒಂದು ನಂಬರ್ ಕೊಡ್ಬೋದು, 3 ರಿಯಲ್ ನಂಬರ್ ಅಷ್ಟೇ ಬರೆದ್ಬಿಡ್ತೀನಿ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 3 + i × 0 ಬರಿಬೋದಾ. ಸೊ ಹಾಗಾದರೆ 3 ಈಸ್ ಕಾಲ್ಡ್ ರಿಯಲ್ ಪಾರ್ಟ್ ಆ್ಯಂಡ್ 0 ಈಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ಪಾರ್ಟ್. ನೋಡಿ, ಏನೋ ಒಂದು ಮಜಾ ಇದ್ರೆ ಇದರಲ್ಲಿ ಸ್ಟೂಡೆಂಟ್ಸ್, ಇವೆರಡು ಕಾಂಪ್ಲೆಕ್ಸ್ ನಂಬರ್ ಅಬ್ಸರ್ವ್ ಮಾಡಿ. ಇದರಲ್ಲಿ ಏನಾಗಿದೆ ಅಂದರೆ ರಿಯಲ್ ಪಾರ್ಟ್ 0 ಆಗಿಬಿಟ್ಟಿದೆ. ಕರೆಕ್ಟಾ? ರಿಯಲ್ ಪಾರ್ಟ್ ಹ್ಯಾಸ್ ಬಿಕಮ್ 0. ಸೊ ನಾವು ಈ ಕಾಂಪ್ಲೆಕ್ಸ್ ನಂಬರ್ಗೆ ಏನಂತ ಕರಿಬೇಕು, z ಈಸ್ ಪ್ಯೂರ್ಲಿ ಇಮ್ಯಾಜಿನರಿ. ಪ್ಯೂರ್ಲಿ ಇಮ್ಯಾಜಿನರಿ. ಸೊ ವೆನ್ ದ z ಈಸ್ ಪ್ಯೂರ್ಲಿ ಇಮ್ಯಾಜಿನರಿ, ವೆನ್ ದ ರಿಯಲ್ ಪಾರ್ಟ್ ಈಸ್ 0. ಹಾಗಾದರೆ ಈ ಕಾಂಪ್ಲೆಕ್ಸ್ ನಂಬರಲ್ಲಿ ನೋಡಿ, ಇಮ್ಯಾಜಿನರಿ ಪಾರ್ಟ್ ಏನಾಗಿದೆ, 0 ಆಗಿದೆ. ಸೊ ಇಮ್ಯಾಜಿನರಿ ಪಾರ್ಟ್ ಆಫ್ z ಈಸ್ 0, ದೆನ್ z ಈಸ್ ಕಾಲ್ಡ್ ಆಸ್ ಪ್ಯೂರ್ಲಿ ರಿಯಲ್. ಸೊ ಇದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ವೆನ್ ದ ಕಾಂಪ್ಲೆಕ್ಸ್ ನಂಬರ್ ಈಸ್ ಪ್ಯೂರ್ಲಿ ರಿಯಲ್ ಆ್ಯಂಡ್ ವೆನ್ ದ ಕಾಂಪ್ಲೆಕ್ಸ್ ನಂಬರ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ ನಿಮಗೆ ಗೊತ್ತಿರಬೇಕು, ಯಾಕಂದರೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾದರೆ ವಾಟ್ ಯು ಅಂಡರ್ಸ್ಟುಡ್? If the complex number is purely real, imaginary part is 0. If the complex number is purely imaginary, then the real part is 0. ಓಕೆನಾ? ಸೊ ಈ ಪಾಯಿಂಟ್ಸನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ರ್ಯಾಂಡಮ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ನೀವು ಸುಮ್ಮನೆ ವಿಡಿಯೋನ ಕಂಪ್ಲೀಟ್ವರೆಗೂ ನೋಡಬೇಡಿ. ಸೆಕೆಂಡ್ ಪಾಯಿಂಟ್, ಎರಡು ಕಾಂಪ್ಲೆಕ್ಸ್ ನಂಬರ್ ಕೊಡ್ತೀವಿ ನಾವು. ಓಕೆ, ಸೇ x + iy ಆ್ಯಂಡ್ a + ib. ಇಲ್ಲಿ ನಮಗೆ ಅಡಿಷನ್ ಸಬ್ಸ್ಟ್ರಾಕ್ಷನ್ ಆಫ್ ದ 2 ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರುತ್ತೆ, z1 + z2. ಏನು ಮಾಡೋದು ಗೊತ್ತಾ ಸ್ಟೂಡೆಂಟ್ಸ್, ಜಸ್ಟ್ ಆ್ಯಡ್ ದ ರಿಯಲ್ ಪಾರ್ಟ್ಸ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್ ಆಫ್ ಬೋತ್ ದ ಕಾಂಪ್ಲೆಕ್ಸ್ ನಂಬರ್ಸ್. adding the real parts and adding the imaginary parts and writing in the form of again x + iy only, hence it is called addition. Suppose subtraction idre, just subtract the real parts and imaginary parts. ಸೊ ಎರಡು ಕಾಂಪ್ಲೆಕ್ಸ್ ನಂಬರ್ಸದ್ದು ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟನ್ನು ಸಬ್ಸ್ಟ್ರಾಕ್ಟ್ ಮಾಡಿಬಿಟ್ರೆ ಯು ಗೆಟ್ ದ ಸಬ್ಸ್ಟ್ರಾಕ್ಷನ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್. ನಂಬರ್ 3,
multiplication. Nodi students, multiplication of two complex numbers is not like addition and subtraction. ಮತ್ತೆ ಹೇಗೆ ಸರ್, ಇಲ್ಲಿ ಸ್ಟೂಡೆಂಟ್ಸ್ ನೀವು ಥಿಂಕ್ ಮಾಡ್ಬೋದು ಮಲ್ಟಿಪ್ಲೈ ದಿ ರಿಯಲ್ ಪಾರ್ಟ್ಸ್ ಆ್ಯಂಡ್ ಮಲ್ಟಿಪ್ಲೈ ದಿ ಇಮ್ಯಾಜಿನರಿ ಪಾರ್ಟ್, ಬಟ್ ದಿಸ್ ಈಸ್ ನಾಟ್ ಟ್ರೂ. ಮತ್ತು ಏನು ಮಾಡಬೇಕು ಅಂದರೆ ಟರ್ಮ್ ಬೈ ಟರ್ಮ್ ಮಲ್ಟಿಪ್ಲೈ ಮಾಡಬೇಕು. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಮಲ್ಟಿಪ್ಲಿಕೇಶನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ಹೇಗೆ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ, ಎ ಇಂಟು ಟರ್ಮ್ ಬೈ ಟರ್ಮ್ ಎ ಇಂಟು ಎಕ್ಸ್ ಅಥವಾ ಎ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಐ ಬಿ ಪ್ಲಸ್ ಐ ವೈ ಇಂಟು ಎ ಪ್ಲಸ್ ನೋಡಿ ಐ ವೈ ಇಂಟು ಐ ಬಿ ಅಂದರೆ ಐ ಸ್ಕ್ವೇರ್ ಬಿ ವೈ ಆಗುತ್ತಾ. ದೆನ್ ಐ ಆಮ್ ಗೆಟಿಂಗ್ ಎ ಎಕ್ಸ್ ಪ್ಲಸ್ ನೋಡಿ ಫಸ್ಟ್ ನಾನು ಏನು ಮಾಡ್ತೀನಿ, ಈ ಎರಡು ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಐ ಕಾಮನ್ ತೊಗೊಳ್ತೀನಿ. ಸೊ ಬಿ ಎಕ್ಸ್ ಪ್ಲಸ್ ಎ ವೈ, ನನಗೆ ಗೊತ್ತಿದೆ ಐ ಸ್ಕ್ವೇರ್ ವ್ಯಾಲ್ಯೂ ಈಸ್ -1, ಸೊ ಮೈನಸ್ ಬಿ ವೈ, ಆ್ಯಂಡ್ ದೆನ್ ಐ ಆಮ್ ಗೆಟಿಂಗ್ ಎ ಎಕ್ಸ್ ಮೈನಸ್ ಬಿ ವೈ ಆ್ಯಸ್ ಎ ರಿಯಲ್ ನಂಬರ್. ನೋಡಿ ಇವೆರಡು ಏನಾಗ್ತವೆ, ರಿಯಲ್ ನಂಬರ್ ಆಗ್ತವೆ. ಪ್ಲಸ್ ಐ ಇಂಟು ಬ್ರಕೆಟ್ ಬಿ ಎಕ್ಸ್ ಪ್ಲಸ್ ಎ ವೈ ಈಸ್ ಗೋಯಿಂಗ್ ಟು ಬಿ ವಾಟ್, ಇಮ್ಯಾಜಿನರಿ ನಂಬರ್. ಹೆನ್ಸ್ ದಿಸ್ ನಂಬರ್ ಈಸ್ ಅ ಪ್ರಾಡಕ್ಟ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ಓಕೆ, ಫಾರ್ ಎಕ್ಸಾಂಪಲ್, ಯಾಕಂದರೆ KCET ಕ್ವಶನ್ಸ್ ಮಾಡುವಾಗ ಏನಾದರೂ ಪ್ರಾಡಕ್ಟ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಬೇಕಾದರೆ ನೀವಲ್ಲಿ ಥರೋ ಇರಬೇಕಲ್ವ. ನಾ ಮಾಡ್ತೀನಿ ನೋಡಿ, 2 ಪ್ಲಸ್ ಐ then 3 plus 2i, the product of these two complex sum term by term 2 into 3 6 ಆಯಿತು, 2 into 2 4i, 1 into 3 3i, 1 into 2 is 2 I square. Okay, so 6 4i plus 3i 7i, I square value -1 ಆಗುತ್ತೆ. So -1 into 2 will become -2, and 6 minus 2 value is 4 plus 7i. So this is the product of two complex numbers. So be thorough with the product of two complex numbers for any type of questions in KCET preparation, right? So ಇಲ್ಲಿ ಒಂದಿಷ್ಟು ಏನಾಗ್ತವೆ, ಫಾರ್ಮುಲಾಸ್ ಬರ್ತವೆ ಸ್ಟೂಡೆಂಟ್ಸ್. ನಮಗೆ ಫಾರ್ಮುಲಾಸ್ ಅಂದರೆ ಯಾವ ರೀತಿ, ಬೆಟರ್ ನಾನು Z1 plus Z2 ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ನಿಮಗೆ ಸ್ವಲ್ಪ ಈ ಆಲ್ಜಿಬ್ರಾಕ್ ಫಾರ್ಮುಲಾ ಗೊತ್ತಿದ್ರೆ ಭಾರಿ ಈಸಿಯಾಗಿ ನಾವು ಸಮ್ ಕಾಂಪ್ಲೆಕ್ಸ್ ನಂಬರ್ಸ್ KCET ಮಾಡ್ಬೋದು. a plus b whole square, a square plus b square plus 2ab, ಅದೇ ಮೈನಸ್ ಇದ್ದರೆ -2ab, ರೈಟ್. a plus b whole cube, a plus b whole cube ಬೇಕಾಗುತ್ತೆ, a cube plus b cube plus 3ab ಇಂಟು ಬ್ರಕೆಟ್ a plus b. ಸೊ ಈ ರೀತಿ ಫಾರ್ಮುಲಾಸ್ನ ನಾನು ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್, ರೈಟ್. ಸೊ ಇದೊಂದು ಪಾಯಿಂಟ್ ನಾನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೆ, ಮಾಡಿದೆ, ಆಯಿತಾ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್, ಕಾನ್ಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ನಾನು ಹೇಳ್ತೀನಿ, ಕಾನ್ಜುಗೇಟ್ ಅನ್ನೋ ಒಂದು ನೀಟಾಗಿ ಸ್ಟಡಿ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಸಾಲ್ವ್ ಮೋರ್ ನಂಬರ್ ಆಫ್ ಕ್ವಶನ್ಸ್. ಕಾನ್ಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಏನು ಸರ್ ಇದು ಕಾನ್ಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂದರೆ, ನೋಡಿ z ಏನಾದರೂ x ಪ್ಲಸ್ ಐ ವೈ ಅದೇ ಅಂತ ಅಂದ್ಕೊಂಡ್ರೆ the conjugate of this complex number is denoted by conjugate of z is denoted by z bar. ಏನಾಗುತ್ತೆ z bar, and it is given by ಬಾರ್ ಅಂತ ಡಿನೋಟ್ ಮಾಡ್ತೀವಿ. ಸೊ ಬಾರ್ ಅಂದರೆ ಏನಿಲ್ಲಿ, ಕಾನ್ಜುಗೇಟ್ ಅಂದರೆ ಏನು ಮಾಡಬೇಕು ಗೊತ್ತಾ ಸ್ಟೂಡೆಂಟ್ಸ್, ಈ ಇಮ್ಯಾಜಿನರಿ ಸೈನ್ ಇರುತ್ತಲ್ಲ, ಇಮ್ಯಾಜಿನರಿ ಪಾರ್ಟ್ ಸೈನ್ ಅದನ್ನು ಅಪೋಸಿಟ್ ಮಾಡಿದರೆ ಮುಗೀತು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ನಿಮಗೆ. ಇಫ್ z is a 2 minus 3i ಕಾಂಪ್ಲೆಕ್ಸ್ ನಂಬರ್, ಇಟ್ಸ್ ಕಾನ್ಜುಗೇಟ್ ಈಸ್ ಈಕ್ವಲ್ ಟು, ನಾನೇನು ಹೇಳಿದೆ, ಅಪೋಸಿಟ್ ಸೈನ್ ಆಫ್ ಇಮ್ಯಾಜಿನರಿ ಪಾರ್ಟ್. So what is the sign here? Minus. Its opposite will become plus. Right? So this is the conjugate of a complex number. ಈ ಕಾನ್ಸೆಪ್ಟ್ ಏನಾದರೂ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಇಲ್ಲಿ ಒಂದು ಪ್ರಾಪರ್ಟೀಸ್ ಅಂತ ಬರುತ್ತೆ ಸ್ಟೂಡೆಂಟ್ಸ್, ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ಸಾರಿ ಕಾನ್ಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್, ಪ್ರಾಪರ್ಟೀಸ್ ಆಫ್ ಕಾನ್ಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಈ ಪ್ರಾಪರ್ಟೀಸ್ನ ತಪ್ಪದೆ ತಾವು ಬಹ್ಯಾಟ್ ಮಾಡಬೇಕು ಸ್ಟೂಡೆಂಟ್ಸ್. ನಾನು ನಿಮಗೇನು ಮಾಡ್ತಾ ಹೋಗ್ತೀನಿ, ಈಗ ಲಿಸ್ಟ್ ಕೊಡ್ತಾ ಹೋಗ್ತೀನಿ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಡ್ರಿ ಅಥವಾ ಬಹ್ಯಾಟ್ ಮಾಡಿಕೊಡ್ರಿ. ಫಸ್ಟ್ ಒನ್, ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ, ಓಕೆ, ಅದರದ್ದು ಕಾನ್ಜುಗೇಟ್
ಮತ್ತೆ ಕಾನ್ಜುಗೇಟ್ is always complex number. Z bar of Z bar, sorry, Z bar of bar is always Z. Number 2, ಎರಡು ಕಾಂಪ್ಲೆಕ್ಸ್ ನಂಬರ್ ಇದಾವೆ Z1 and Z2 ಅಂತ ತಗೊಳ್ಳೋಣ. ಇಟ್ಸ್ ಕಾನ್ಜುಗೇಟ್ is always Z1 bar plus Z2 bar. Third one, if minus is there, Z1 minus Z2 bar is also Z1 bar minus Z2 bar. ನೆಕ್ಸ್ಟ್ ಏನಾದರೂ ಪ್ರಾಡಕ್ಟ್ ಇದ್ದರೆ Z1 into Z2 bar is Z1 bar into Z2 bar. ಸಪೋಸ್ ಕೋಶಂಟ್ ಇದ್ದರೆ Z1 by Z2 bar provided Z2 is not equal to 0. So this can be written Z1 bar by Z2 bar provided ಏನು ಹೇಳಿದೆ Z2 should not be a 0 complex number. ಅಂದರೆ ಬೋತ್ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ 0 ಆಗಿರಬಾರ್ದು Z2, ಅವಾಗಷ್ಟೇ ಈ ರಿಸಲ್ಟ್ ಯೂಸ್ ಮಾಡಬೇಕು. ನೆಕ್ಸ್ಟ್ ನಂಬರ್ 5, ಮೋಸ್ಟ್ ಇಂಪಾರ್ಟೆಂಟ್, Z plus Z bar. Okay, Z plus Z bar ಅಂದರೆ ಕಾಂಪ್ಲೆಕ್ಸ್ ನಂಬರ್ ಪ್ಲಸ್ ಇಟ್ಸ್ ಕಾನ್ಜುಗೇಟ್ is always 2 times of real part of the complex number. ಏನು ಹೇಳಿ Z plus Z bar is always 2 times of real part of the complex number. ಸಪೋಸ್ ನಾನು ಸಬ್ಸ್ಟ್ರಾಕ್ಷನ್ ತಗೊಂಡ್ರೆ Z minus Z bar ತಗೊಂಡ್ರೆ it is nothing but 2i into imaginary part. 2 times of I ಬರೋದು imaginary part of Z ಮಾಡಿದರೆ you will get Z minus Z bar. Number 7, ಜಾಸ್ತಿ ಇಂಪಾರ್ಟೆಂಟ್ ನೋಡಿ. ನಂಬರ್ 7, Z power n, Z raised to 1, Z raised to 2, Z raised to 3 ಹೀಗಿದ್ದರೆ its conjugate is always equal to Z bar power n. For example, Z cube bar is always equal to Z bar power cube. So this is the property number 7. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ ನಂಬರ್ 8, ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಈಗ ಹೇಳ್ತೀನಿ ನಾನು, ಕ್ವಶನ್ಸ್ ಕಮ್ಸ್ ಫ್ರಮ್ ಸ್ಪೆಷಲಿ ಕಾನ್ಜುಗೇಟ್ ಮೇಲೆ ಏನಾದರೂ ಕ್ವಶನ್ಸ್ ಕೇಳಬೇಕು ಅಂದರೆ ಪ್ರಾಪರ್ಟೀಸೇ ಕೇಳ್ತಾರೆ ಅವರು. ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಕಾನ್ಜುಗೇಟಲ್ಲಿ ನೆನಪಿರಲೇಬೇಕು. Z ಈಸ್ ರಿಯಲ್, ಏನಾದರೂ Z ರಿಯಲ್ ಆದರೆ ನೆನ್ಪಿಟ್ಕೊಳ್ಳಿ ಆಲ್ವೇಸ್ Z ಬಾರ್ ಈಸ್ ಈಕ್ವಲ್ ಟು Z ಆಗಿರುತ್ತೆ. ಓಕೆ. ನಂಬರ್ 9, Z ಈಸ್ ಇಮ್ಯಾಜಿನರಿ ಇಫ್ Z bar is equal to minus Z ಅಥವಾ Z is equal to minus Z bar. So ಈ ಪ್ರಾಪರ್ಟಿ holds good ಆಗುತ್ತೆ. Z is real, Z is imaginary. ಓಕೆನಾ? So these are some very important properties of conjugate of a complex numbers. ಈಗ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಸ್ಟೂಡೆಂಟ್ಸ್, ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಬರುತ್ತೆ. ನೆಕ್ಸ್ಟ್ ಏನು? ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ಏನು ಸರ್ ಮಾಡ್ಯುಲಸ್ ಅಂತಂದರೆ, ಸಪೋಸ್ ನಮಗೆ ಡೆಫಿನೇಷನ್ ತಿಳ್ಕೊಳ್ಳೋಣ. ಎಕ್ಸ್ ಪ್ಲಸ್ ಐ ವೈ ಇದೆ ಕಾಂಪ್ಲೆಕ್ಸ್ ನಂಬರ್. ದ ಮಾಡ್ಯುಲಸ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ ಈಸ್, ಇದನ್ನು ಮಾಡ್ ಝೆಡ್, ಮಾಡ್ಯುಲಸ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಅಂತ ಡಿನೋಟ್ ಮಾಡ್ತೀವಿ. ಇಟ್ ಈಸ್ ಜಸ್ಟ್ ಅ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಫಾರ್ ಎಕ್ಸಾಂಪಲ್, ಒಂದು ಕಾಂಪ್ಲೆಕ್ಸ್ ನಂಬರ್ ತಗೊಳ್ಳೋಣ. ಸೇ 1 ಪ್ಲಸ್ ರೂಟ್ 3i is a complex number. Its modulus is given by square root. ನೋಡಿ, ಇದನ್ನು ಸ್ಕ್ವೇರ್ ಮಾಡಬೇಕು ಪ್ಲಸ್ ಈ ನಂಬರ್ನ ಸ್ಕ್ವೇರ್ ಮಾಡಬೇಕು. ಫಾಸ್ಟ್ ಆಗಬೇಕು, ನಾನು ಸ್ವಲ್ಪ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅರ್ಥ ಆಗಲಿ ಅಂದ್ಬಿಟ್ಟು. ರೂಟ್ ಆಫ್ 1 ಪ್ಲಸ್ ಈ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಏನಾಯ್ತು ಇಲ್ಲಿ 3 ಆಯಿತು. So root 4 is nothing but 2. So what is the given modulus of a complex number? 2. Are you ready? ಕೆಲವೊಂದು ಸರಿ ಸ್ಟೂಡೆಂಟ್ಸ್ ಏನು ಮಾಡ್ತೀರಿ, ಗಡ್ಬಡ್ ಒಳಗೆ ರಾಂಗ್ ಬರೆಯೋ ಚಾನ್ಸಸ್. ಫಾರ್ ಎಕ್ಸಾಂಪಲ್ ಹಿಂಗೆ ನೋಡಿ, 2 ಮೈನಸ್ ಐ ಇದೆ. ವಾಟ್ ಇಸ್ ದ ಕಾಂಪ್ಲೆಕ್ಸ್ ಮಾಡ್ಯುಲಸ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್? ಸ್ಕ್ವೇರ್ ರೂಟ್ 2 ಸ್ಕ್ವೇರ್. ಇಲ್ಲಿ ಪ್ಲಸ್ ಇರುತ್ತೆ ಯಾವಾಗಲೂ. ಇಲ್ಲಿ ನಾವು ಏನು ಮಾಡಬೇಕು, -1 ಸ್ಕ್ವೇರ್ ಮಾಡಬೇಕು. ಬಿಕಾಸ್ ಹಿಯರ್ ದ y ವ್ಯಾಲ್ಯೂ is -1. So I think we get this modulus is 4 plus 1. So mod of z is root 5 is a complex number.
Clear everyone? How to write the modulus of a complex number ಕರೆಕ್ಟಾಗಿ ಕಲಿಬೇಕಾಗತ್ತೆ ಸ್ಟೂಡೆಂಟ್ಸ್ ತಾವು. ಸೊ ಈಗ ನೋಡಿ, ಜಸ್ಟ್ ನಾನೇನು ಕಲಿಸಿದೆ, ಮಾಡ್ಯುಲಸ್ ಮತ್ತು ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಸಮ್ ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಹೇಗೆ ನಾವು ಪ್ರಾಪರ್ಟೀಸ್ ಆಫ್ ಕಾಂಜುಗೇಟ್ ನೋಡಿದ್ವಲ್ಲ, ಹಾಗೆ ಪ್ರಾಪರ್ಟೀಸ್ ಆಫ್ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸ್. ನಂಬರ್ 1 ವೆರಿ ಇಂಪಾರ್ಟೆಂಟ್, ಎಲ್ಲರೂ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ಗೆ ನಾನು ಏನು ಹೇಳಿದೆ, mod of z is nothing but root x square plus y square. ಫಸ್ಟ್ ಇದು ತಾವು ಇದನ್ನು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ರೂಟ್ ಹೋಗಿಬಿಡುತ್ತೆ. ಸೊ ದಟ್ ಐ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಓನ್ಲಿ. ಓಕೆ. ನಂಬರ್ 3, ಸಪೋಸ್ ಏನಾದರೂ mod z1 z2 ಇದೆ ಅಂತ, ಪ್ರಾಡಕ್ಟ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಇಟ್ಸ್ ಮಾಡ್ಯುಲಸ್ ಈಸ್ ಆಲ್ವೇಸ್ ಈಕ್ವಲ್ ಟು mod of z1 ಇಂಟು mod of z2. ನೆಕ್ಸ್ಟ್ ಫೋರ್ತ್ ಒನ್, ಸಪೋಸ್ ಕೋಶಂಟ್ ಏನಾದರೂ ಬಂದರೆ mod of z1 by z2, ಇದನ್ನು ನಾವು ಯಾವ ರೀತಿ ಈಕ್ವಲ್ ಮಾಡ್ಕೋಬೇಕು ಅಂದರೆ mod of z1 upon mod of z2 ಪ್ರೊವೈಡೆಡ್ z2 ಈಸ್ ನಾಟ್ ಈಕ್ವಲ್ ಟು 0 ಕಾಂಪ್ಲೆಕ್ಸ್ ನಂಬರ್. ಆಲ್ ದೀಸ್ ಆರ್ ಪ್ರಾಪರ್ಟೀಸ್. ಇದನ್ನೇ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ. ನನಗೊಂದು KCET ಕ್ವಶನ್ ಇದೆ ಈ ನೋಟ್ ಮೇಲೆ, ಅದಕ್ಕೆ mod of z1 z2 by z3 ಕ್ಯಾನ್ ಆಲ್ಸೋ ಬಿ. ಈ 3 ಮತ್ತು 4 ಕ್ಲಬ್ ಮಾಡೋದಂತಾರೆ ಇದಕ್ಕೆ. ಫಸ್ಟ್ ಏನು ಮಾಡ್ಬೇಕು ನಾನು, ಫೋರ್ತ್ ಪ್ರಾಪರ್ಟಿ mod of z1 z2 ಬರೋದು, ಡಿನಾಮಿನೇಟರ್ mod of z3. ಈಗ ಥರ್ಡ್ ಪ್ರಾಪರ್ಟಿ mod of z1 z2 ನಾನು ಹೆಂಗೆ ಮಾಡಲಿ, mod of z1 ಇಂಟು mod of z2 ಡಿವೈಡೆಡ್ ಬೈ ದಿಸ್ ಒನ್. ಸೊ ಈ ರೀತಿ ನಾವು ಪ್ರಾಪರ್ಟೀಸ್ನ ಯೂಸ್ ಮಾಡ್ಕೊಳ್ತೀವಿ. ನಂಬರ್ 6, ಫಾರ್ ಟು ಕಾಂಪ್ಲೆಕ್ಸ್ ನಂಬರ್ಸ್ z1 and z2, mod of z1 plus z2 is always less than or equal to mod z1 plus mod z2. ನೆನ್ಪಿಟ್ಕೊಳ್ಳಿ, ಲೆಸ್ ದೆನ್ ಆರ್ ಈಕ್ವಲ್ ಟು. ಸ್ಟೂಡೆಂಟ್ಸ್, ಈ ಕೇಸಲ್ಲಿ ವೆರಿ ಇಂಪಾರ್ಟೆಂಟ್ ಇದು, mod of z1 ಪ್ಲಸ್ mod of z2ಗೆ ನಾವು ಏನಂತ ಕರಿತೀವಿ, ಇಟ್ ಈಸ್ ದ ಗ್ರೇಟೆಸ್ಟ್ ವ್ಯಾಲ್ಯೂ. ಇಟ್ ಈಸ್ ದ ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ mod z1 plus z2. ಓಕೆನಾ. ನಂಬರ್ 7, mod of z1 minus z2 is always greater than mod of z1 minus mod of z2. Okay, so this is going to be very important. In this case, mod of z1 minus mod of z2 is the least value of mod of z1 plus z2. It is the least value of this one. Next, ಈಗ ಏನು ಮಾಡೋದು ಸ್ಟೂಡೆಂಟ್ಸ್, 8th ಆನ್ವರ್ಡ್ಸ್ ನಾನೇನು ಮಾಡ್ತೀನಿ, ಕಾಂಜುಗೇಟ್ ಮತ್ತು ಮಾಡ್ಯುಲಸನ್ನು ಎರಡು ಕ್ಲಬ್ ಮಾಡಿ ಒಂದಿಷ್ಟು ಪ್ರಾಪರ್ಟಿ ನಿಮಗೆ ಕೊಡ್ತೀನಿ. ಎರಡು ಕಾಂಬಿನೇಷನ್ ಆಫ್ ಕಾಂಜುಗೇಟ್ ಆಸ್ ವೆಲ್ ಆಸ್ ಮಾಡ್ಯುಲಸ್. ಯಾಕೆ ಸರ್, ಯಾವ ರೀತಿ ಸರ್ ಇದೆ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ನೀವು z ಇನ್ವರ್ಸ್ ಕಲ್ತಿರಬೇಕು. z ಇನ್ವರ್ಸ್ ಅಂದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಸೊ ಇಟ್ಸ್ ಫಾರ್ಮುಲಾ ಈಸ್ z bar divided by mod z square. Very important. Multiplicative inverse of a complex number is given by z bar equal to z inverse is equal to z bar upon mod z square. This is multiplicative inverse of z. Number 9, students, ನೆನ್ಪಿಟ್ಕೊಳ್ಳಿ ಯಾವಾಗಲೂ mod z bar is always equal to modulus of z. Modulus of a conjugate of complex number is always equal to mod of complex number. Number 10, very important, z into z bar. Z is a complex number, z bar is its conjugate, is always equal to mod z square. ಇವನ್ನೆಲ್ಲ ನಾವು KCET ಯೂಸ್ ಮಾಡ್ಕೊಳ್ತೀವಿ. ಈ ಕಾಂಪ್ಲೆಕ್ಸ್ ನಂಬರಲ್ಲಿ ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡವರು ಜಾಸ್ತಿ ಸಮ್ ಮಾಡ್ತೀರಾ ಮತ್ತು ಟೈಮ್ನ ಕಡಿಮೆ ತೊಗೊಳ್ತೀರಾ. ಓಕೆನಾ. ನೆಕ್ಸ್ಟ್, I feel that these are very very important, the properties of modulus complex numbers as well as the conjugate of complex numbers. I think okay, this much is enough on this modulus and conjugate of a complex number. Okay, so ಇಷ್ಟು ಅಭ್ಯಾಸ ಆದಮೇಲೆ
Next we go for polar form of a complex number. Polar form of complex number. Polar form of a complex number ಅಂದ್ರೆ ಏನು ಸರ್? ಇಲ್ಲಿ ನೋಡಿ z equal to x plus iy ಇದೆ. Right? The polar form of this complex number is polar form of the complex number z is z equal to r into bracket cos theta plus I sin theta. Cos theta plus I sin theta. Here r is called its modulus of a complex number, and theta is called argument of the complex number. theta na find out ಮಾಡಬೇಕಾಗುತ್ತೆ. ಸೊ ಈ theta find out ಮಾಡಲಿಕ್ಕೆ ನಾವು ಒಂದಿಷ್ಟು ಮೆಥಡ್ ನ ಫಾಲೋ ಮಾಡ್ತೀವಿ. ರೈಟ್? ಹೇಗೆ ಅಂತಂದ್ರೆ ನೋಡಿ, cos theta value is x by r, sin theta value is y by r. So using our trigonometric results, we find the cos theta and sin theta. R is nothing but modulus of a complex number, right? So ಇದನ್ನ ನಾನು ಎಕ್ಸಾಂಪಲ್ಸ್ ಬಂದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಬೇಡ ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು, ಫಾರ್ ಎಕ್ಸಾಂಪಲ್ ಫಸ್ಟ್ ಏನು ಮಾಡೋಣ, z equal to ಲೆಟ್ ಮಿ ಟೇಕ್ 1 plus I. ಸಿಂಪಲ್ ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಅ ಕಾಂಪ್ಲೆಕ್ಸ್ ನಂಬರ್, ಫೈಂಡ್ ಇಟ್ಸ್ ಪೋಲಾರ್ ಫಾರ್ಮ್. ಸೊ ನಾನೇನು ಮಾಡಬೇಕು, ಆರ್ ವ್ಯಾಲ್ಯೂ ಫೈಂಡ್ ಔಟ್, ಮಾಡ್ಯುಲಸ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್. As I studied, modulus of a complex number is like this, root 2. Right? So ಈಗ cos theta value ಕೊಟ್ಟಿದ್ದೀನಿ ನಾನು ಅಲ್ಲಿ ನಿಮಗೆ, ಏನದು x by r, and sin theta value is y by r. Okay? So ಇಲ್ಲಿ x value ಏನಾಗಿದೆ, 1 ಆಗಿದೆ. Even y value is also has become 1. Coefficient of I is 1 here. So cos theta is nothing but ನೋಡಿ x by r ಅಂತಂದ್ರೆ 1 by root 2, and sin theta value is again 1 by root 2. ನೋಡಿ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಯೂಸ್ ಮಾಡಿದರೆ 1 by root 2, 1 by root 2 for what value, both in cos and sin? I think it is pi by 4. This is called argument of the complex number. ಸೊ ನಾನೀಗ ಪೋಲಾರ್ ಫಾರ್ಮ್ ಬರೀರಿ ಅಂತಂದರೆ I just go to write z is equal to r into cos theta plus I sin theta. ರೈಟ್? ಸೊ ಇದರಲ್ಲಿ ನಾವೇನು ಮಾಡಬೇಕಾಗತ್ತೆ, r ವ್ಯಾಲ್ಯೂ ರೂಟ್ 2 ಸಬ್ಸ್ಟಿಟ್ಯೂಟ್ ಮಾಡಿ, theta value pi by 4 substitute ಮಾಡಿ, and plus I sin pi by 4. So this gives us the polar form, modulus and argument of a complex number. Students, ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಕಲಿಬೇಕಾಗತ್ತೆ ನಾವು ಅಂತಂದರೆ ಆರ್ಗ್ಯುಮೆಂಟ್ ಫೈಂಡ್ ಔಟ್ ಮಾಡೋದು. ಇಲ್ಲಿ ಬೋತ್ ಆರ್ ಪಾಸಿಟಿವ್, ಎಕ್ಸ್ ಆ್ಯಂಡ್ ವೈ ಬೋತ್ ಆರ್ ಪಾಸಿಟಿವ್. ಸೊ ಯು ಹ್ಯಾವ್ ಟೇಕನ್ ದ ಆ್ಯಂಗಲ್ ಫ್ರಾಮ್ ದ ಟೇಬಲ್. ಸಮಟೈಮ್ಸ್ ಎಕ್ಸ್ ವೈ ಏನಾಗುತ್ತೆ, ನೆಗೆಟಿವ್ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಹೌ ವಿ ಶುಡ್ ಫಾಲೋ ಟು ರೈಟ್ ದ ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಸೊ ನಾನು ಅದಕ್ಕೆ ಇಲ್ಲೊಂದು ಟೇಬಲ್ ಕೊಡ್ತೀನಿ ನಿಮಗೆ. ಸೊ ಹ್ಯಾವ್ ದಿಸ್ ಟೇಬಲ್ ಫಾರ್ ಫೈಂಡಿಂಗ್ ಥೀಟಾ ಆರ್ಗ್ಯುಮೆಂಟ್. ದ ಟೇಬಲ್ ಈಸ್ ಲೈಕ್ ದಿಸ್. ಕಾಸ್ ತೊಗೊಂಡ್ಬಿಡ್ತೀನಿ, ಕಾಸ್ ಸೈನ್ ಆ್ಯಂಡ್ ಥೀಟಾ. ನೋಡಿ ಎರಡು ಪಾಸಿಟಿವ್ ಇದ್ದರೆ alpha is nothing but the value from the table, trigonometric table, value from the table, trigonometric table. Right? So cos ಏನಾದರೂ ಈಗ ಸಪೋಸ್ ನೆಗೆಟಿವ್ ಇದ್ದು ಸೈನ್ ಪಾಸಿಟಿವ್ ಇದ್ದರೆ ಯು ಟೇಕ್ ಪೈ ಮೈನಸ್ ಆಲ್ಫಾ. ಎರಡೂ ನೆಗೆಟಿವ್ ಇದ್ಬಿಟ್ರೆ ಸ್ಟೂಡೆಂಟ್ಸ್ ಯು ಟೇಕ್ ಇಟ್ ಆಸ್ ಮೈನಸ್ ಆಫ್ ಪೈ ಮೈನಸ್ ಆಲ್ಫಾ. ಸಪೋಸ್ ಕಾಸ್ ಪಾಸಿಟಿವ್ ಇದ್ದು ಸೈನ್ ನೆಗೆಟಿವ್ ಇದ್ದರೆ ಯು ಟೇಕ್ ಇಟ್ ಆಸ್ ಮೈನಸ್ ಆಲ್ಫಾ. ಸೊ ದಿಸ್ ಟೇಬಲ್ ಹೆಲ್ಪ್ಸ್ ಟು ಫೈಂಡ್ ಏನು ಹೇಳಿ, ದ ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಸರ್ ಇದ್ರ ಮೇಲೆ ಒಂದು ಎಕ್ಸಾಂಪಲ್ ತೊಗೊಂಡ್ರಲ್ಲ ನಮಗೆ ಸೊ ಈಸಿಲಿ ಅರ್ಥ ಆಗುತ್ತೆ ಅನ್ನೋದಾದರೆ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಲೈಕ್ ದಿಸ್. -1 plus root 3i, argument of this complex number. So directly cos theta value -1 by what will be the its magnitude, I mean modulus ಏನು ಬರುತ್ತೆ ನೋಡಿ ಇದ್ರದ್ದು, square root of -1 square plus root 3 square
I think we get 1 plus 3, that is root 4. Root 4 is nothing but 2. So here cos theta is minus x by r andre like this. Sin theta y by r ಅಂತಂದ್ರೆ I think root 3 by 2. So theta ನೋಡಿ cos negative ಇದೆ, sin positive ಇದೆ. Where I get cos negative? Look at the second. Cos is negative, sin is positive. So your theta should be pi minus alpha. Okay na students? ಹಾಗಾದರೆ what is alpha? Alpha is from the table. ಟೇಬಲ್ ಅಲ್ಲಿ cos 1 by 2 root 3 by 2 ಬರೋ ಆಂಗಲ್ ಯಾವುದು ಅಂತಂದ್ರೆ pi by 3. Hence your theta will going to be 2 pi by 3. That is called as argument of the complex number z, given complex number. So this is the most task in finding the argument. So ಈ ರೀತಿ ತಾವು ಏನು ಮಾಡಬೇಕು, ನೆನಪಿಟ್ಕೋಬೇಕು. ಸಮ್ ಸ್ಟ್ಯಾಂಡರ್ಡ್ ಇದ್ದಾವೆ, ಅವನ್ನ ನೀವು ಗೆಸ್ ಮಾಡ್ಬೋದು. 1 ಪ್ಲಸ್ ಐ ಬಂದರೆ ಅಥವಾ ಈ ರೀತಿ ಸಮ್ ಆರ್ ದೇರ್. ಸೊ ಯು ಜಸ್ಟ್ ಗೋ ಥ್ರೂ ವಿತ್ ದ ಕ್ವಶನ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಇಟ್ಸ್ ಪೋಲರ್ ಫಾರ್ಮ್. ಓಕೆನಾ? ಸೊ ಇದಾದಮೇಲೆ ದೆನ್ ವಿ ಕಮ್ ಟು ಕ್ವಾಡ್ರಾಟಿಕ್ ಇಕ್ವೇಷನ್. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಪ್ರೊವೈಡೆಡ್ ಎ ಈಸ್ ನಾಟ್ ಈಕ್ವಲ್ ಟು 0. ಸೊ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ ಅಂತ ಅಂದ್ಕೊಂಡ್ರೆ the solution of this are two types. Real roots anta barutte, imaginary roots ಅಥವಾ complex roots anta barutte students. So ತಮಗೆ ಗೊತ್ತಿರಬಹುದು, very important discussion ಇದು. ಇಲ್ಲಿ real and unequal roots ಬರ್ತವೆ. Some points I'll write here. First of all ನಿಮಗೆ discriminant ಅಂತ ಗೊತ್ತಿರಬೇಕು. Discriminant is nothing but b square minus 4ac. Okay? Finding b square minus 4ac is called finding its discriminant. ನೋಡಿ, ಪಾಯಿಂಟ್ ನಂಬರ್ 1, ಈ ಡಿ ವ್ಯಾಲ್ಯೂ ಏನಾದರೂ ಗ್ರೇಟರ್ ದ್ಯಾನ್ 0 ಆದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಅನ್ಈಕ್ವಲ್. ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಅನ್ಈಕ್ವಲ್. ನೆಕ್ಸ್ಟ್, ಸಪೋಸ್ ಏನಾದರೂ ಡಿ 0 ಆಗಿಬಿಟ್ರೆ ರೂಟ್ಸ್ ಆರ್ ರಿಯಲ್ ಅಂದರೆ ರಿಯಲ್ ನಂಬರ್ಸ್ and equal. Okay, next number 3, suppose d ಏನಾದರೂ ಲೆಸ್ ದೆನ್ 0, ಇದೇ ನಮ್ಮ ಟಾಸ್ಕ್. ಈಗ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಇದೇ ಥರ್ಡ್ ಒನ್ ಬರುತ್ತೆ. ಡಿ ಏನಾದರೂ ಲೆಸ್ ದೆನ್ 0 ಆದರೆ ದ ರೂಟ್ಸ್ ಆರ್ ಇಮ್ಯಾಜಿನರಿ ನಂಬರ್ಸ್. ಓಕೆ, ಆ್ಯಂಡ್ ಅನ್ಈಕ್ವಲ್. ಸೊ ಡಿಸ್ಕ್ರಿಮಿನೆಂಟ್ ಏನಾದರೂ ಲೆಸ್ ದೆನ್ 0 ಆದರೆ the roots will become imaginary. ಓಕೆನಾ? ಸೊ ಈ ಕಾನ್ಸೆಪ್ಟ್ಸ್ ತಾವು ನೆನಪಿಟ್ಕೋಬೇಕಾಗತ್ತೆ. ಅಂದರೆ ಇದ್ರ ಮೇಲೆ ಸಮ್ KCET ಲೆವೆಲ್ ಅವರು ಬೇರೆ ಬೇರೆ ಕಾನ್ಸೆಪ್ಟ್ಸ್ನ ತಂದು ಇಂಟ್ರೊಡ್ಯೂಸ್ ಮಾಡ್ತಾರೆ. ದಟ್ ಡಿಪೆಂಡ್ಸ್ ಆನ್ ಅವರ್ ಕ್ವಶನ್. ಅದು ಯಾವ ಕ್ವಶನ್ ಮೇಲೆ ಹೋಗುತ್ತೆ ಅದ್ರ ಮೇಲೆ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ ವಿತ್ ದ ಹೆಲ್ಪ್ ಆಫ್ ಸಮ್ ಬೇಸಿಕ್ಸ್. ಓಕೆ, ಸೊ ಅಬೌಟ್ ದಿಸ್ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ ನೋಡಿ ನಾನು. ಸಾಲ್ವಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್ ವಿತ್ ಇಮ್ಯಾಜಿನರಿ ರೂಟ್ಸ್. ಸೇ ಎಕ್ಸ್ ಸ್ಕ್ವೇರ್ plus 3x plus 1 is equal to 0. ಸೊ ಇದರ ಡಿಸ್ಕ್ರಿಮಿನೆಂಟ್ ಏನು ಬರುತ್ತೆ ಅಂದರೆ b square minus 4ac. ಸೊ ಐ ಗೆಟ್ b square minus 4ac. ಐ ಥಿಂಕ್ ಅನ್ಈಕ್ವಲ್, ಸಾರಿ ಲೆಸ್ ದೆನ್ 0 ಬರಲ್ಲ ಅನ್ಸುತ್ತಿದ್ದು. ಲೆಟ್ ಮಿ ಟೇಕ್ ದ ಇಕ್ವೇಷನ್ ಆಸ್ ಲೈಕ್ ದಿಸ್. ರೈಟ್, b square minus 4ac, 1 square minus 4 into 1 into 1. So d value I get 1 minus 4, that is nothing but minus 3. So ನೋಡಿ, ಥರ್ಡ್ ಪಾಯಿಂಟ್ ಸಿಗ್ತದೆ ನಮಗೆ. ಇದೇ ನಮ್ಮ ಕಾನ್ಸೆಪ್ಟ್ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ minus 3 is the discriminant, ಅಂದರೆ the roots are imaginary, ಕರೆಕ್ಟ್? ಹಾಗಾದರೆ ವಾಟ್ ಆರ್ ದ ರೂಟ್ಸ್? ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಕಲ್ತಿರಬೇಕು. ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಸೊ ಡಿಸ್ಕ್ರಿಮಿನೆಂಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. b value is 1 plus or minus root of b square minus 4ac value, you got it as minus 3 divided by 2 into 1. So this is not a d, this is the solution, I mean x. So minus 1 plus or minus, ನೋಡಿ ಇಲ್ಲಿ root of minus 3 can be written root 3 into I divided by 2. ಯಾಕಂದರೆ ಇಲ್ಲಿ ನಾನೇನು ಮಾಡ್ಬೋದು, ರೂಟ್ 3 ಇಂಟು ರೂಟ್ -1 ಮಾಡಿಕೊಂಡ್ರೆ ರೂಟ್ 3 ಇಂಟು ಐ ಆಗುತ್ತೆ. ಓಕೆನಾ? ಸೊ ದಿಸ್ ಈಸ್ ದ
roots, imaginary roots of the given quadratic equation, or else you can say the solution of the quadratic equation, right? So I think this is complete complex numbers and quadratic equation of your P1. ಸೊ ಈ ವಿಡಿಯೋನ ಕಂಪ್ಲೀಟ್ವರೆಗೂ ನೋಡಿ, ನೋಡ್ಕೊಂಬಿಟ್ಟು ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ವಶನ್ ಸಾಲ್ವ್ ಮಾಡಿ ಹಾಕ್ತೀನಿ, MCQ ಆನ್ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ equation, so that you can watch that video only if you watch this video. Thank you, students.